ಇವತ್ತು ಮನೇಲೇ ಟೇಸ್ಟಿಯಾಗಿ ಮತ್ತು ಈಸಿಯೆಸ್ಟ್ ವೇಯಲ್ಲಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 3 ಆ್ಯಪಲ್ ಟೊಮೆಟೊ ತೊಗೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ತೊಗೊಂಡ್ರೆ ತುಂಬ ಹುಳಿ ಆಗೋಗುತ್ತೆ. ಆ್ಯಪಲ್ ಟೊಮೆಟೊನೇ ಬೆಸ್ಟ್ ಇದಕ್ಕೆ. ಅದಾದಮೇಲೆ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8 ಎಸಳು ಬೆಳ್ಳುಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಾಗಿ ಹಾಕ್ಕೋಬೋದು. ಆ್ಯಂಡ್ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡ್ಕೋಬೇಕಾದ್ರೆ ನಾವೊಂದು 2 ಇಂಚು ಅಷ್ಟು ಶುಂಠಿ ಹಾಗೆ ಒಂದು 2 ಕಡ್ಡಿಯಷ್ಟು ಚಕ್ಕೆ ಹಾಕ್ಕೊಬೇಕು. ಆ್ಯಂಡ್ ಹಸಿ ಬೆಳ್ಳುಳ್ಳಿ ಒಂದು 8 ಎಸಳು ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಸೇರಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಆದರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಟೊಮೆಟೊ ಬಾತಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಇದು ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಪೇಸ್ಟ್ ಎಲ್ಲ ಆದಮೇಲೆ ನಮಗೆ ಒಗ್ಗರಣೆಗೆ ಏನೇನು ಬೇಕು, ಉದ್ದವಾಗಿ ಕುಯ್ಕೊಂಡಿರೋ ಟೊಮ್ಯಾಟೊ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಾಗೆ ಸೀಳ್ಕೊಂಡಿರೋ ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅದ್ರ ಜೊತೆ ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡಿದೆ. ಇವಾಗ ನಮಗೆ ಪಲಾವ್ದು ಎಲೆದು ಪ್ಯಾಕೆಟ್ ಬರುತ್ತಲ್ಲ, ಮಸಾಲೆ ಪ್ಯಾಕೆಟು, ಅದರಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಲಾವ್ ಎಲೆ ತುಂಬ ಇರುತ್ತೆ, ಅಷ್ಟೆಲ್ಲ ಬೇಡ, ಒಂದು 3ರಿಂದ 4 ಪಲಾವ್ ಎಲೆ ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಕಸೂರಿ ಮೆಥಿನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಅದಕ್ಕೆ ಉದುರಿಸಿದ್ದು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಅರೋಮಾನ ಬಿಡ್ತಾ ಇರುತ್ತೆ, ತುಂಬ ಗಮ್ಮತ್ತ ಸ್ಮೆಲ್ ಬರುತ್ತಲ್ಲ, ಆವಾಗ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಅದೊಂದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಈರುಳ್ಳಿ ಅಂತ. ಈರುಳ್ಳಿ ಬೆಂದಿದೆ ಅಂತ ಗೊತ್ತಾಗಿದ ತಕ್ಷಣ ನೋಡಿ ಕಲರ್ ಚೇಂಜ್ ಆಯಿತು, ಗೋಲ್ಡನ್ ಬ್ರೌನ್ ಅಲ್ಲ, ಕಲರ್ ಚೇಂಜ್ ಆಯಿತು. ಅದಾದಮೇಲೆ ಸೀಳ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಒಂದು 2 ಸಲ ಬಾಡಿಸ್ಕೊಂಡ್ಮೇಲೆ ನೆನೆಸಿಟ್ಟಿರುವಂಥ ಬಟಾಣಿನ ಹಾಕೋಬೇಕು. ಈ ಬಟಾಣಿನ ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಈಗ ಉದ್ದವಾಗಿ ಹೆಚ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ಕೊಳ್ಳೋಣ. ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೋಬೇಕಾಗುತ್ತೆ. ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಟಿರೋ ಪೇಸ್ಟನ್ನ ಹಾಕ್ಕೊಂಡ್ಮೇಲೆ ಈಗೇನು ಅದನ್ನೆಲ್ಲ ಮಿಕ್ಸಿ ಜಾರ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಕ್ಲೀನಾಗಿ ಪೇಸ್ಟನ್ನ ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಅದ್ರ ಮೇಲೆ ನಾನು ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳೋಣ ಅಂತ ಬರೀ 2 ಸ್ಪೂನ್ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡೆ. ನಾನಿಲ್ಲಿ ಮಾಡ್ತಾ ಇರೋದು 2 ಲೋಟ ಆಗುವಷ್ಟು ಅಕ್ಕಿಗೆ 3 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ಮಿಕ್ಸಿದ ಜಾರನ್ನ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದೆ, ಹಾಗಾಗಿ ಜಾಸ್ತಿ ನೀರಾಗೋದ್ರೆ ತುಂಬ ಮೆತ್ತಗಾಗೋಗುತ್ತೆ. ಹುಡಿ ಇರಲಿ ಅಂತ 3 ಗ್ಲಾಸ್ ನೀರು ಹಾಕ್ಕೊಂಡೆ. ಅದಾದಮೇಲೆ 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಈ 2 ಲೋಟ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪೆಲ್ಲ ಬೇಕಾದರೆ ಅಕಾರ್ಡಿಂಗ್ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಚಿಟ್ರೆ ಸಾಕು. ಒಂದು ವಿಶಿಲ್ ಆದರೆ ಸಾಕು. ನಾನಿಲ್ಲಿ ಅದರ ಜೊತೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಕ್ಕಾಗಿರೋ ಮೊಸರು ಬಜ್ಜಿ ಹೇಗೆ ಮಾಡೋದು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮ್ಯಾಟೊ ಮತ್ತು ತುರ್ಕೊಂಡಿರುವಂಥ ಕ್ಯಾರೆಟು ಚಿಕ್ಕದಾಗಿ ಕೂಡ ಹೆಚ್ಕೋಬೋದು. ಅದಾದ ಮೇಲೆ ನಾನು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿದ್ರೆ ಸ್ವಲ್ಪ ಎಲ್ಲರಿಗೂ ಆಗೋ ಥರ ಆಗುತ್ತೆ. ನಿಮಗೆ ಗಟ್ಟಿ ಬೇಕು ಅಂದರೆ ಇದೇ ಥರ ಇದ್ದರೆ ಸಾಕು, ನೀರೇನು ಹಾಕೋದು ಬೇಡ. ನಮ್ಮ ಮೊಸರು ಬಜ್ಜಿ ಟೊಮೆಟೊ ಬಾತಿಗೆ ರೆಡಿ ಆಯಿತು. ಅದಾದ ಮೇಲೆ ಒಂದು ವಿಶಿಲ್ ಆಯಿತು, ಕುಕ್ಕರು ಓಪನ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಅದ್ರ ಮೇಲೆ ಗಾರ್ನಿಷಿಂಗಿಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ, ಯಾಕಂದರೆ ಎಲ್ಲ ಮೇಲ್ಗಡೆ ಕೂತ್ಬಿಟ್ಟಿರುತ್ತೆ. ಚೆನ್ನಾಗಿ ತಿರುಗಿಸ್ಕೋಬೇಕು, ಕ್ಲೀನಾಗಿ ಕೆಳಗಿಂದ ಎಲ್ಲ ಮೇಲೆತ್ತಿ ತಿರುಗಿಸ್ಕೊಂಡಾಗ ಎಲ್ಲ ಮಸಾಲೆ ಮಿಕ್ಸ್ ಆಗಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಸರ್ವಿಂಗಿಗೆ ಮೊಸರು ಬಜ್ಜಿ ಹಾಕ್ಕೊಂಡೆ, ಹಾಗೆ ಇಲ್ಲಿ ಟೊಮ್ಯಾಟೊ ಬಾತ್ ಕೂಡ ರೆಡಿ ಇದೆ.